ನಮಸ್ತೆ ಎಲ್ಲರಿಗೂ ಬೆಳಗಿನ ಶುಭೋದಯ. ನಾನು ಇವತ್ತು 4:15ಗೆ ಎದ್ದು ದೀಪ ಎಲ್ಲ ಹಚ್ಚಿದೆ. ನೋಡಿ ಇನ್ನೂ ಕತ್ಲು ಥರನೇ ಐತೆ. ನಾನು ಪೂಜೆ ಎಲ್ಲ ಮುಗೀತು, ಮನೆಯಲ್ಲಿ ಎಲ್ಲ ಮುಗೀತು. ನಾನು 4:15ಗೆ ಏನಕ್ಕಪ್ಪ ಅಂದರೆ ಮಂಗಳವಾರ ಶುಕ್ರವಾರ ಈ ಥರ ಎಲ್ಲ ಡೈಲಿ 4:15ಗೆ ಎದ್ದಳ ಅಂತ 3:15ಗೆ ಅಲಾರಾಮ್ ಇಟ್ಟಿದ್ದೆ. ಅದಕ್ಕೆ 4:15ಗೆ ಎದ್ದೆ. ಇವತ್ತು ಮಂಗಳವಾರ ಅಲ್ವಾ, ಬೇಗ ಪೂಜೆ ಮುಗಿಸೋಣ. ಕೆಲ್ಸಕ್ಕೆ ಹೋಗೋಷ್ಟೊತ್ತಿಗೆ ಪೂಜೆ ಮಾಡೋದ್ರೆ ಒಂಥರ ಸಮಾಧಾನ. ಕೆಲಸದಿಂದ ಬಂದು ನಾವು ಪೂಜೆ ಮಾಡ್ತೀವಿ ಅಂದರೆ ನಿಜವಾಗ್ಲೂ ತುಂಬ ಬೇಜಾರಾಗ್ತೈತೆ. ಅದಕ್ಕೋಸ್ಕರ ನಾವು ಸಾಕಾಗಿರುತ್ತಲ್ವ, ಅಲ್ಲಿ ಯಾರಪ್ಪ ಮಾಡ್ತಾರೆ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಬೆಳಗ್ಗೆ ಟೈಮ್ ಪೂಜೆ ಮುಗಿಸೋದ್ರೆ ಒಳ್ಳೇದು ಅನಿಸುತ್ತೆ ನನಗೆ. ಅದಕ್ಕೆ ನಾನು ಬೆಳಗ್ಗೆನೇ ನೋಡಿ ಈ ಥರ ಪೂಜೆ ಮಾಡಿದ್ದೀನಿ. ಮಂಗಳವಾರದ ಪೂಜೆ ಇದು. ಅದಕ್ಕೆ ನಾನು ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಇವಾಗ ಇತ್ತೀಚೆಗಂತೂ ಬೇಗನೆ ಎದ್ದೊಳ್ತೀನಿ ನಾನು. ಮಧ್ಯಾಹ್ನ ಟೈಮಿಗೆ ಬಂದೇನು, ಸಂಜೆ ನಾನು ಬರೋಷ್ಟೊತ್ತಿಗೆ ಸಂಜೆ ಆಗಿರುತ್ತಲ್ಲ, ನಾನೇನು ಮಲ್ಗಕ್ಕೆ ಹೋಗಲ್ಲ. ನೋಡಿ ಅಡುಗೆ ರೂಮಿಗೆ ಬಂದೆ. ಸ್ವಲ್ಪ ಜೀರಿಗೆ ರಸ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ರೂಮಿಗೆ ಬಂದೆ. ಅಡುಗೆ ರೂಮಲ್ಲಿ ಜೀರಿಗೆ ರಸ ಮಾಡ್ತಾಯಿದ್ದೀನಿ. ಆ ಕಡೆ ಹಂಗೆ ಎಕ್ಕಿಗೆ ನೀರಿಟ್ಟಿದ್ದೀನಿ. ಸಾಂಬಾರು ಐತೆ. ನನ್ನ ಮಗನಿಗೆ ಅನ್ನ ಮಾಡಿಟ್ಬಿಡೋಣ ಅಂತ. ತಿಂಡಿ ಏನಾನ ಮಾಡೋಣ ಅಂದರೆ ತಿಂಡಿ ಮಾಡೋಕ್ಕೆ ಮನೆಗೆ ಐಟಮ್ ಸ್ವಲ್ಪ ಖಾಲಿ ಆಗಿಬಿಟ್ಟೈತೆ ಎಲ್ಲ. ಅದಕ್ಕೆ ಇವಾಗ ಸ್ವಲ್ಪ ಅನ್ನನೇ ಮಾಡೋಣ, ಸಾಂಬಾರು ಐತಲ್ಲ ಅಂದ್ಬಿಟ್ಟು ಅನ್ನನೇ ಮಾಡ್ತಾಯಿದ್ದೀನಿ. ಮಾಡಿಟ್ಟು ಹೋಗಬೇಕು. ಈಗ ಟೈಮ್ ಬಂದು 6:30. ಅದಕ್ಕೆ ಇವಾಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಕೆಲ್ಸಕ್ಕೆ ಹೋಗೋರು ಜೀವನನೇ ಎಷ್ಟು ಬೇಗನೆ ಮುಗಿಸ್ಬೇಕೆಲ್ಲ ಕೆಲಸ ಅಲ್ವಾ. ನಿಧಾನ ಮಾಡ್ಕೊಂಡು ಮಾಡೋದು ಬಿಡು ಅಂತ ಕೂತ್ಕೊಳ್ಳೋಕ್ಕಾಗಲ್ವಲ್ಲ. ನಾನು ಮನೆಗಿದ್ದಾಗ ಮಾಡಿದ್ದೀನಿ ಆ ಥರ ನಿಧಾನ ಎಲ್ಲ. ಅಂದರೆ ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ಬೇಗ ಮುಗಿಬೇಕು ಕೆಲಸ ಎಲ್ಲ. ಹಂಗಾಗಿ ಅಕ್ಕಿ ಇಡ್ತಾಯಿದ್ದೀನಿ. ಈ ಕಡೆ ಅನ್ನ ಆಗಲಿ ಅಂತ. ಈ ಕಡೆ ಜೀರಿಗೆ ಕಷಾಯ, ಸ್ವಲ್ಪ ಜೀರಿಗೆ ಚೆನ್ನಾಗಿ ಬೇಯಬೇಕು. 1 ಸ್ಪೂನು 1.5 ಸ್ಪೂನ್ ಸಕ್ಕರೆ ಮತ್ತು ಅದ್ರ ಜೊತೆಗೆ ಒಂದು 20 ಕಾಳು ಜೀರಿಗೆ ಅಷ್ಟೇ. ಅದಕ್ಕೇನು ಜಾಸ್ತಿ ಹಾಕೋಂಗಿಲ್ಲ. ಇದು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು ಮತ್ತು ಸ್ವಲ್ಪ ಜೀರ್ಣ ಆಗುತ್ತೆ. ನಾವೇನಾದರೂ ಇವಾಗ ಸ್ವಲ್ಪ ಊಟದ ವ್ಯತ್ಯಾಸ ಆಗಿದ್ರೂ ಜೀರ್ಣ ಆಗುತ್ತೆ. ಹಂಗಾಗಿ ನಾನು ಇದನ್ನು 3 ದಿವಸಕ್ಕೆ 4 ದಿವ್ಸಕ್ಕೊಂದ್ಸಲಿ ಕುಡಿತೀನಿ. ಡೈಲಿ ಕುಡಿಯಲ್ಲ. 3 ದಿವಸಕ್ಕೆ 4 ದಿವ್ಸಕ್ಕೊಂದ್ಸಲಿ ಕುಡಿತೀನಿ ಅಷ್ಟೇ. ಹಂಗಾಗಿ ಅದು ಆ ಕಡೆ ಇಟ್ಟಿದ್ದೀನಿ. ಈ ಕಡೆ ಅಕ್ಕಿ ತೊಳಿತಾ ಇದ್ದೀನಿ. ಸ್ವಲ್ಪನೇ ಇಡ್ತಾಯಿದ್ದೀನಿ ಅಕ್ಕಿನ. ಯಾಕಪ್ಪ ಅಂದರೆ ನೈಟು ಮುದ್ದೆ ಎಲ್ಲ ಇತ್ತು. ನನ್ನ ಮಗ ಊಟ ಮಾಡಿಲ್ಲ ಏನಿಲ್ಲ, ಎಲ್ಲ ಹಂಗೆ ಬಿಟ್ಬಿಟ್ಟವನು. ಇವಾಗೆಲ್ಲ ಮುಸ್ರಿಗೆ ಹಾಕಿದ್ದೀನಿ. ನಿಜವಾಗ್ಲೂ ಒಂದು ತುತ್ತು ಅನ್ನ ವೇಸ್ಟ್ ಮಾಡೋಕ್ಕೂ ಬೇಜಾರಾಗುತ್ತೆ. ಆದರೆ ಏನು ಮಾಡೋದು, ನನ್ನ ಮಗ ಊಟ ಮಾಡಿಲ್ವಲ್ಲ. ಹಂಗಾಗಿ ಅವನ ಪಾಲಿಂದ ಎಲ್ಲ ಇವಾಗ ಮುಸ್ರೆಗೆ ಹೋಗುತ್ತೆ. ಇವಾಗ ಅದಕ್ಕೇ ಕಮ್ಮಿನೇ ಇಡ್ತೀನಿ ಅಕ್ಕಿನ. ನಾನು ಅಲ್ಲೇ ಕೆಲಸದ ಹತ್ರ ಊಟ ಮಾಡ್ಕೊತೀನಿ. ಮತ್ತು ಅವನಿಗೂ ಮಧ್ಯಾಹ್ನ ಟೈಮು, ಹಂಗಾಗಿ ನಾನು ಜಾಸ್ತಿ ಅಕ್ಕಿ ಇಟ್ಟಿಲ್ಲ. ಒಂದೇ 1 ಇಡ್ಲಿಗಷ್ಟು ಇಟ್ಟಿದ್ದೀನಿ, ಊಟ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸಾಂಬಾರಿತ್ತು, ಮಚಪ್ ಮಾಡಿದ್ನಲ್ವ, ಅದು ಹಂಗೆ ಇತ್ತು. ಅದಕ್ಕೊಂದು ಸ್ವಲ್ಪ ಅನ್ನಕ್ಕೆ. ನೈಟು ನಿಜವಾಗ್ಲೂ ಎಲ್ಲ ಕೆಲಸನೂ ಮಾಡಿ ಮಲಿಕೊಂಡ್ರೂ ಬೆಳಗ್ಗೆ ಟೈಮ್ ಒಂದೊಂದ್ಸಲಿ ಕೆಲಸಗಳೇ ಸಾಗಲ್ಲ. ನಾನು ನೈಟು ನೆಲ ಒಂದು ಒರೆಸಿರ್ಲಿಲ್ಲ. ಎಲ್ಲ ಸ್ಟವ್ ಎಲ್ಲ ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಪಾತ್ರೆ ಎಲ್ಲ ತೊಳೆದು ಮಲಗಿದ್ದೆ. ಆದ್ರೂ ಬೆಳಗ್ಗೆ ಇದ್ದೇ ಇರುತ್ತೆ ಕೆಲಸ. ನಾವು ಸ್ನಾನ ಮಾಡಿ ಪೂಜೆ ಮಾಡೋಷ್ಟೊತ್ತಿಗೆ ಇವತ್ತು 6 ಗಂಟೆ ಆಗೇ ಹೋಯ್ತು. ನಾನು ಪೂಜೆ ಮಾಡೋಷ್ಟೊತ್ತಿಗೆ ಅಂದರೆ ಕತ್ಲಿತ್ತು. ಆದರೂ 6 ಗಂಟೆ ಟೈಮು. ಆವಾಗ ದೀಪ ಹಚ್ಚಿದ್ದೀನಿ. ಬ್ರಾಹ್ಮಣ ಮುಹೂರ್ತದಲ್ಲಿ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಸಾಕಾಗಿ ಬರೋದಕ್ಕೂ ಯಾರಪ್ಪ ಎದ್ದೊಳ್ತಾರೆ ಅನಿಸುತ್ತೆ. ಎದ್ದ ಮೇಲೆ ತಿರುಗಿ ಮಲಗಲ್ಲ ಆ ಥರ. ಹಂಗಾಗಿ ಮಾಡಲೇಬೇಕಲ್ಲ. ನಾಳೆ ಗುರು ಪೌರ್ಣಮಿ ಬೇರೆ ಐತೆ. ನೋಡಬೇಕು, ನಾಳೆನೂ ಬೇಗ ಎದ್ದೊಳ್ಬೇಕು. ಇಲ್ಲಿನೇ ಎದ್ದೊಳ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಇದು ಜೀರಿಗೆ ಕಷಾಯ, ನಾನು ಜೀರಿಗೆ ರಸ. ಇದನ್ನು ನಾನು 3 ದಿನಕ್ಕೆ 4 ದಿವ್ಸಕ್ಕೊಂದ್ಸಲಿ ಕುಡಿತೀನಿ. ಇದೇನೇ ನಾನು ಮಾಡ್ಕೊಂಡು ಕುಡಿಯೋದು. ಹಂಗಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲ ಕೆಲಸ ಮುಗಿಸಿದ್ಮೇಲೆ ಈ ಥರ ಏನಾದ್ರು ಒಂದು ಸ್ವಲ್ಪ ಹೊಟ್ಟೆಗೆ ತಗೋಬೇಕು. ಜೀರಿಗೆ ರಸನೋ ಟೀನೋ ಏನಾದರೂ. ಇತ್ತೀಚೆಗೆ ಟೀ ಕಾಫಿ ಕಮ್ಮಿ ಮಾಡಿ ಹಾಕಿದ್ದೀನಿ. ಅಲ್ಲಿ ಕೆಲಸದ ಹತ್ರ ಒಂದು 2-3 ಸಲ ಕುಡಿಯೋದು, ಅಷ್ಟು ಬಿಟ್ಟರೆ ಮನೆಯಲ್ಲಿ ಕಮ್ಮಿನೇ ನಾನು ಟೀ ಕಾಫಿ ಮಾಡ್ತಾಯಿರೋದು. ಮನೆಗಿದ್ದಾಗ ಭಾನುವಾರದೊತ್ತು ಏನಾದರೂ ಮಾಡಿದ್ರೆ ಅಷ್ಟೇ. ಬಾಕಿ ಟೈಮಲ್ಲಿ ನಾನು ಟೀ ಕಾಫಿ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಇತ್ತೀಚೆಗಂತೂ ಫುಲ್ ಕಮ್ಮಿನೇ ಮಾಡಾಕ್ಬಿಟ್ಟಿದ್ದೀನಿ. ಯಾಕಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಗ್ಯಾಸ್ಟ್ರಿಕ್ಕು ಪ್ರಾಬ್ಲಮ್ ಜಾಸ್ತಿ ನಮಗೆ. ಹಂಗಾಗಿ ಟೀ ಕಾಫಿ ಕಮ್ಮಿ ಮಾಡೋದೇ ಒಳ್ಳೆಯದು. ಅದು ಕುಡಿದ್ರೂ ಹಾಲಾಕಿ ಟೀ ಜಾಸ್ತಿ ಕುಡಿಯೋಲ್ಲ, ಬ್ಲ್ಯಾಕ್ ಟೀ ಕುಡಿತೀನಿ ಜಾಸ್ತಿ. ಬ್ಲ್ಯಾಕ್ ಟೀ ಅಷ್ಟೇ ನಾನು ಇಷ್ಟಪಡೋದು. ನೋಡಿ, ನನ್ನ ಮನೆ ಕೆಲಸ ಎಲ್ಲ ಮುಗೀತು. ಕೆಲ್ಸಕ್ಕೆ ಬಂದು ಕೆಲಸದ ಹತ್ರ ಎಲ್ಲ ಕೆಲಸ ಮುಗಿಸಿದೆ. ಸ್ವಲ್ಪ ಮಜ್ಜಿಗೆ ಕರಿಯೋದು ಪೆಂಡಿಂಗ್ ಇತ್ತು, ಅದನ್ನು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಮಜ್ಜಿಗೆ ಕರಿತಾಯಿದ್ದೀನಿ. ಯಾರೂ ಇಲ್ಲ ಇಲ್ಲಿ. ಅಂದರೆ ಅಪ್ಪ ಒಬ್ಬರವ್ರೆ. ಅಪ್ಪ ಅಡುಗೆ ಒಲೆ ನೋಡ್ತಂತವ್ರೆ. ಅಂದರೆ ಒಲೆ ಮೇಲೆ ಅವ್ರು ಅಡುಗೆ ಮಾಡೋದು ಜಾಸ್ತಿ. ಹಂಗಾಗಿ ಒಲೆ ನೋಡ್ಕೊತಿದ್ರು. ನಾನು ಮಜ್ಜಿಗೆ ಕರಿತಿದ್ದೆ. ಆ ಕಡೆ ಅಣ್ಣನೂ ಅಮ್ಮ ಎಲ್ಲೋ
ಹೊರಗಡೆ ಹೋಗಿದ್ರು, ಹಂಗಾಗಿ ನಾನು ಮಜ್ಜಿಗೆ ಕರ್ಕೊಂಡು ಕೂತಿದ್ದೀನಿ. ನನಗೆ ಹಳ್ಳಿಲಿದ್ದಾಗ ಈ ಥರ ನಮ್ಮೂರಲ್ಲಿದ್ದ ಮಜ್ಜಿಗೆ ಕರೀತಿದ್ದೆ ನಾನು. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಮಜ್ಜಿಗೆ ಕರಿಯೋಕ್ಕೆ. ಯಾಕೆಂದರೆ ನನಗೆ ಇದೆಲ್ಲ ಒಲೆ ಮರ್ತೇ ಬಿಟ್ಟಿದ್ನೇನಪ್ಪ ಅನಿಸ್ಬಿಡ್ತು ನನಗೆ. ಇವಾಗ ಕರಿಯೋಕ್ಕೆ ನಿಂತ್ಮೇಲೆ ನಾನೇ ಒಂದು ತಿಂಗಳಾಯಿತು ಕೆಲ್ಸಕ್ಕೆ ಸೇರ್ಕೊಂಡು, ತಿಂಗಳಿಂದಲೂ ನಾನೇ ಕಡಿಯೋದು ಮಜ್ಜಿಗೆನ. ತುಂಬ ಖುಷಿಯಾಗುತ್ತೆ ನನಗೆ ಮಜ್ಜಿಗೆ ಕಡಿಯೋಕ್ಕೆ. ಅದು ಅರ್ಧ ಗಂಟೆ ಬಿಟ್ಟು ಕಡಿಬೇಕು, ಯಾಕಂದರೆ ಬೆಣ್ಣೆ ಚೆನ್ನಾಗಿ ಬರಬೇಕಲ್ವ. ಹಂಗಾಗಿ ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ನನಗೆ ಹಳ್ಳಿ ಸೈಡ್ ಕೆಲಸಗಳು ಅಂದರೆ ತುಂಬ ಇಷ್ಟ. ಅಂದರೆ ನನಗೆ ಅವಾಗೆಲ್ಲ ನಾನು ಹಳ್ಳಿ ಕೆಲಸ ಜಾಸ್ತಿ ಮಾಡಿದ್ದೀವಲ್ವ, ನಾವು ಚಿಕ್ಕ ಹುಡುಗರಿಂದ ಬರೀ ಹಳ್ಳಿ ಕೆಲಸ ಮಾಡ್ಕೊಂಡೇ ಬದುಕ್ತವ್ರು. ಹಂಗಾಗಿ ನಮ್ಗೆ ಹಳ್ಳಿ ಕೆಲಸ ಅಂದರೆ ತುಂಬ ಇಷ್ಟ. ನಾನು ಈಗ್ಲೂ ಹಸುನ ಮೇಯಿಸ್ಬೇಕು, ಮತ್ತು ಎಷ್ಟು ಅಂದರೆ ಒಳ್ಳೆ ಕೆಲಸ ಅವೆಲ್ಲ. ಹಸುನ ಮೇಯಿಸ್ಬೇಕು ಅನ್ನೋದು ತುಂಬ ಆಸೆ ನನಗೆ. ಹಸುಗಳಿದ್ವು ನಾನು ಮೇಯಿಸ್ಬೇಕಾದ್ರೆ, ನಮ್ಮ ಊರಲ್ಲಿ ಹಸುಗಳೆಲ್ಲ ಇದ್ವು. ಅವೆಲ್ಲ ಇವಾಗ ನಿಜವಾಗ್ಲೂ ನೆನಪಿಸ್ಕೊಂಡ್ರೆ ಹಳೇದನ್ನೆಲ್ಲ ಎಷ್ಟು ಬೇಜಾರಾಗುತ್ತೆ ಅಂದರೆ. ಆದರೆ ಏನು ಮಾಡೋದು, ಏನು ಮಾಡಿದ್ರೂ ನೆಮ್ಮದಿ ಇಲ್ಲ. ನೆಮ್ಮದಿ ಇಲ್ಲದ ಬದುಕು ಅಷ್ಟೇ. ನಾನು ಎಲ್ಲದರಲ್ಲೂ ಒದ್ದಾಡಿದೆ. ಏನು ಮಾಡೋದು, ದೇವರು ನೆಮ್ಮದಿ ಅನ್ನೋದು ಅರ್ಥ ಮಾಡ್ಕೊಳೋರು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ, ಇನ್ನೇನಿಲ್ಲ. ನಾವು ನಮ್ಮ ಸಂಸಾರ, ನಮ್ಮ ಮನೆ, ನಮ್ಮ ಬದುಕು ಅಂತ ತುಂಬ ಒದ್ದಾಡಿದ್ದು. ಆದರೆ ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂಥವ್ರು ಅರ್ಥ ಮಾಡ್ಕೊಳ್ಳಲಿಲ್ಲ. ಅರ್ಥ ಮಾಡ್ಕೊಳ್ಳೋದು ಬೇಡ, ದೇವ್ರ ಹತ್ರ ಲೆಕ್ಕ ಇರುತ್ತಲ್ವ, ಅಷ್ಟೇ ಸಾಕು. ನೋಡಿ ನಾನು ಮಜ್ಜಿಗೆ ಕಡಿತಾನೇ ಇದ್ದೀನಿ, ಇನ್ನೂ ಬೆಣ್ಣೆ ಬಂದಿಲ್ಲ. ಅಪ್ಪ ಸೌದೆ ಒಲೆ ನೋಡ್ಕೊಂತಿದ್ರಲ್ಲ, ಅಪ್ಪಂಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಾ ಇರೋದು. ನಾನು ಯಾಕಂದರೆ ಜಾಸ್ತಿ ನಾನು ಕೆಲಸದಲ್ದು ನಾನು ವೀಡಿಯೋ ಮಾಡಲ್ಲ. ಹಂಗಾಗಿ ನಾನು ಮುಂದೆನೋ ಒಂದು ದಿವಸ ಹಳ್ಳೀಲಿ ಇರಬೇಕು ಅನ್ನಿಸ್ತೈತೆ. ನೋಡೋಣ, ಯಾವುದಾನ ಒಂದು ಹಳ್ಳೀಲಿ ಸೇರ್ಕೋಬೇಕು ಅನ್ನಿಸ್ತೈತೆ. ಯಾಕಂದರೆ ಹಳ್ಳಿ ಜೀವನನೇ ಒಂಥರ ಚೆಂದ. ಮಾತುಕತೆಗೆ, ಕಷ್ಟ ಸುಖಕ್ಕೆ ಅಂದರೆ ಹಳ್ಳಿ ಜನನೇ ಒಂಥರ. ಇಲ್ಲಿ ನಾವಿರತ್ತವಂತೂ ನಿಜವಾಗ್ಲೂ ನಾನು ಇವಾಗ ಮನೆ ಏನು ಮಾಡಿದ್ದೀನಿ ಈ ಜಾಗದಾಗಂತೂ ಮನುಷ್ಯರೇ ನೋಡಲ್ವೇನೋ ಗೊತ್ತಿಲ್ಲ. ನಾನು ಜಾಸ್ತಿ ಅಲ್ಲಿ ಜನಗಳ ಜನನೇ ನೋಡಲ್ಲ ಅಲ್ಲಿ. ಹಂಗಾಗಿ ಏನೂ ಮಾಡೋಕ್ಕಾಗಲ್ಲ, ನೋಡೋಣ.